ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಕ್. ನಾನು ಮದುವೆ ಮುಗಿಸ್ಕೊಂಡು ಊರಿಗೆ ಬಂದಿದ್ನಲ್ಲ, ಅಲ್ಲಿಂದ ಮತ್ತೆ ಹೊರಟೆ ರಿಟರ್ನ್. ಏಕೆಂದರೆ ಜಾತ್ರೆ ಇತ್ತು, ಜಾತ್ರೆಗೆ ಹೋಗ್ಬೇಕಿತ್ತು. ಅದರಿಂದ ಹೊರಟ್ವಿ. ಇವಳು ನನ್ನ ತಂಗಿ ಮತ್ತು ಅವಳು ಬೆಂಗಳೂರಿಗೆ ಹೋಗ್ಬೇಕಿತ್ತ, ಅದಕ್ಕೆ ಹಂಗೆ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ರೈಲ್ವೆ ಸ್ಟೇಷನ್ಗೆ ಅಂತ ಹೇಳ್ಬಿಟ್ಟು ಹೋದ್ವಿ. ಮನೆ ಹತ್ರ ದೇವಸ್ಥಾನದ ಪೂಜೆ ಆಗಿತ್ತು. ದೇವಸ್ಥಾನದ ಹತ್ರ ಪಲಾರ ಕೊಟ್ಟಿದ್ರು. ಪಲಾರ ತಂದು ಕೊಟ್ಟರೆ ಇವಳು ಈ ಥರನೇ ತಿನ್ಕೊಬಿಟ್ಟಿದ್ಲು. ಅಲ್ಲಿಂದ ಬಂದವರು ನಾವೇನು ಮಾಡಿದ್ವಿ, ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ನನ್ನ ತಂಗಿ ಫೋನ್ ಮಾಡಿ ಕೇಳಿಳು, ಇಲ್ಲ ಏನೋ ಸ್ಟ್ರೈಕು ಅಂತ ಹೇಳ್ತಿದ್ರು ಅವ್ರ ಕಾಲೇಜ್ ಕಡೆಯಿಂದ. ಅದಕ್ಕೆ ಸುಮ್ಮನೆ ಇವತ್ತು ಹೋದ್ರು ಲೇಟು, ಮತ್ತೆ ಇನ್ನು ಆಗಲ್ಲ ಹೋದ್ರು ಕಾಲೇಜಿಗೆ ಅಂತೇಳಿ ಅಲ್ಲಿಂದ ಜಾತ್ರೆಗೆ ಅವಳನ್ನು ಕರ್ಕೊಂಬಂದ್ಬಿಟ್ವಿ. ಇದೇ ಜಾತ್ರೆ ನೋಡಿ, ಇದು ಯಾವುದು ಮಾದನಹಳ್ಳಿ ಅಂತ ಜಾತ್ರೆ. ಇದೇ ಫಸ್ಟ್ ಟೈಮ್ ಜಾತ್ರೆಗೆ ಬಂದಿರೋದು. ಎಷ್ಟು 4 ವರ್ಷ ಆಗೈತೆ ಮದುವೆ ಆಗಿ, ಮಾರ್ಚ್ ಬಂದರೆ. ಆದರೆ ಇದೇ ಫಸ್ಟ್ ಟೈಮ್ ಜಾತ್ರೆಗೆ ಬಂದಿರೋದು. ಇದಂತೂ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕಂತೆ ಜಾತ್ರೆ, ಏಕೆಂದರೆ ಅಷ್ಟು ಅಂದರೆ ಪವರ್ಫುಲ್ ದೇವರಲ್ವಾ. ಸ್ವಲ್ಪ ಎಡವಟ್ಟಾದ್ರೂ ಆಮೇಲೆ ನಮಗೆ ತೊಂದರೆಗಳು. ಅದಕ್ಕೆ ನೋಡ್ರಿ, ಇಲ್ಲೊಂದು ದೇವ್ರು ಬಂತು, ಅದಕ್ಕೆ ಎಲ್ಲ ಹಿಂದೆ 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 ಓಡ್ತಾಯಿದ್ರು. ಏನಕ್ಕೆ ಗೊತ್ತಾ, ಸ್ಲಿಪ್ಪರ್ ಹಾಕ್ಕೊಂಡಿರೋರು ಹತ್ರ ಹೋಗ್ಬಿಟ್ಟಿದ್ದಾರೆ. ಅಂದರೆ ಗೊತ್ತಿಲ್ಲದಲ್ಲೇ ಸ್ಲಿಪ್ಪರ್ ಹಾಕ್ಕೊಂಡು ಹತ್ರ ನೋಡ್ರಿ, ಈ ಥರ ಸ್ಲಿಪ್ಪರ್ ಹಾಕ್ಕೊಂಡಿದ್ದವ್ರು ಹತ್ರಕ್ಕೆ ಬರೋಂಗಿಲ್ಲ, ಒಂದು ಸ್ವಲ್ಪನೂ ಹತ್ರ ಬರೋಂಗಿಲ್ಲ. ಆ ಥರ ದೇವ್ರು ಇದು ಮಾಡ್ತಿತ್ತು. ಎಷ್ಟು ಅಂದರೆ ಪವರ್ಫುಲ್ ದೇವರು ನೋಡ್ರಿ. ಇದಾದಮೇಲೆ ರಾಮ ಲಕ್ಷ್ಮಣ ಬಿಲ್ಲು ಅಂತೆ ಈ ದೇವರು. ನನಗೂ ಅಷ್ಟು ಗೊತ್ತಿಲ್ಲ, ಯಾಕೆಂದರೆ ಇದೇ ಫಸ್ಟ್ ಟೈಮ್ ನೋಡಿರೋದಲ್ವ. ಅದಕ್ಕೆ ಇದಂತೂ ಹೆಂಗೆ ಕುಣಿತಿದ್ರು ಗೊತ್ತಾ, ದೇವ್ರುಗಳು ನೋಡೋಕ್ಕೆ ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ ಕುಣಿತಿದ್ದು ದೇವರಂತೂ. ನನಗಂತೂ ಇದು ಫಸ್ಟ್ ಟೈಮ್ ನೋಡಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿದೆ. ಆದರೂ ನಾವು ದೇವ್ರು ಕುಣಿಯೋದೆಲ್ಲ ನೋಡಿದ್ದೀವಿ, ಆದರೆ ಈ ಥರ ಬಿಲ್ಲಲ್ಲಿ ಇಟ್ಕೊಂಡು ಬಾಣ ಇಟ್ಕೊಂಡು ಕುಣಿದಿರೋದೆಲ್ಲ ನೋಡಿಲ್ಲ ನಾವು. ಅದಕ್ಕೆ ನೋಡೋಣ ಅಂತ ಎಷ್ಟು ಹತ್ರಕ್ಕೆ ಹೋದರೂ ಕಾಣಿಸಂಗೆ ಇಲ್ಲ. ಸಿಕ್ಕಾಪಟ್ಟೆ ಜನ ಅಂದರೆ ಜನ, ತುಂಬ ಜನ. ಆದರೆ ಎಷ್ಟು ನೋಡಿ 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 ಸಾಕಾಗೋಯ್ತು, ಕಾಣಿಸಂಗಿಲ್ಲ, ಏನೂ ಇಲ್ಲ. ಅದಾದಮೇಲೆ ನಾವು ಸ್ವಲ್ಪ ದೂರ ಬಂದ್ವಿ. ಅಲ್ಲಿಂದ ಸ್ವಲ್ಪ ದೂರ ಬಂದ್ವಿ, ಯಾಕೆಂದರೆ ನಮ್ಮ ಪಾಪು ಬೇರೆ ಮಲಕ್ಕತ್ತಿದ್ಲ. ಅಯ್ಯೋ ಇನ್ನು ಇದು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಬಂದ್ವಿ. ನೋಡ್ರಿ ಇಲ್ಲಿ ಈ ಥರ ಅದನ್ನು ಬಾಯಿಗೆಲ್ಲ ಬಟ್ಟೆ ಕಟ್ಕೊಂಡು ಇದನ್ನು ಎಡೆ ತೊಗೊಂಬಂದಿರೋದು. ಇದಕ್ಕಿಂತ ಮುಂಚೆ ಅವ್ರ ಮಂದೆಯವ್ರುಗಳು ಇರ್ತಾರಲ್ಲ, ಯಾರ್ಯಾರು ಮಂದೆಯವ್ರು ಇರುತ್ತೆ ಬೇರೆ ಕಡೆ ಊರಿಂದಲೂ, ಅವರು ಬೇರೆ ಊರುಗಳಿಂದ ಬಂದು ಇಲ್ಲಿ ಸೋಗಲಿ ಗುಡ್ಲು ಥರ ಸುತ್ತ ಕಟ್ಕೊಂಡಿರ್ತಾರೆ, ತೊಟ್ಟಿ ಥರ. ಅದನ್ನು ಕಟ್ಕೊಂಬಿಟ್ಟು ಮತ್ತು ಬಾಗಿಲಿಗೆ ಪಂಚೆ ಥರ ಹಾಕ್ಕೊಂಡಿರ್ತಾರೆ. ಯಾಕೆಂದರೆ ಈ ದೇವ್ರಿಗೆ ಅಡುಗೆ ಮಾಡೋದನ್ನು ಸತ ಯಾರೂ ನೋಡಬಾರ್ದು ಅಂತ ಹೇಳಿ ಆ ಥರ ಮಾಡ್ಕೋತಾರೆ. ಮತ್ತು ಅವರು ಬೆಳಗ್ಗೆಯಿಂದ ಅಡುಗೆ ಮಾಡಬೇಕಾದ್ರು ಅಷ್ಟೇ ಉಪವಾಸ ಇದ್ದು ಬಾಯಿಗೆ ಬಟ್ಟೆನೆಲ್ಲ ಕಟ್ಕೊಂಡು ಇದೇ ಥರ ಬೆಳಗ್ಗಿಂದನೂ ಇದ್ದು ಅಡುಗೆ ಮಾಡಬೇಕು ದೇವ್ರಿಗೆ ನೈವೇದ್ಯ ಮಾಡೋಕ್ಕೋಸ್ಕರ. ಅದಕ್ಕೆ ಒರ್ಜಿನಲ್ ಮ್ಯೂಸಿಕ್ ಹಾಕೋಣ ಅನ್ಕೊಂಡಿದ್ದೆ, ಅಂದರೆ ಅಲ್ಲಿ ಬಡಿತಿರ್ತಾರಲ್ಲ ಅದನ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡೆ. ಆದರೆ ಅಲ್ಲಿ ಸಿಕ್ಕಾಪಟ್ಟೆ ಎಲ್ಲರೂ ಮಾತಾಡೋದು ಬಡಿಯೋದು ಎಲ್ಲ ಕೇಳಿಸ್ತಿತ್ತು. ಅದಕ್ಕೆ ಅದನ್ನು ಹಾಕಲಿಲ್ಲ, ಹಂಗೆ ಮ್ಯೂಟ್ ಮಾಡಿಬಿಟ್ಟು ಎಲ್ಲದಕ್ಕೂ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಪ್ಲೀಸ್ ಬೇಜಾರು ಮಾಡ್ಕೊಬೇಡ್ರಿ, ಯಾರು ವಾಯ್ಸ್ ಓವರ್ನೇ ಕೊಡ್ತಿದ್ದಾರೆ ಎಲ್ಲ ವೀಡಿಯೋಕ್ಕೂ ಅಂತ ನೋಡಿ ಸಪೋರ್ಟ್ ಮಾಡಿ. ಮತ್ತು ವೀಡಿಯೋಸ್ಗಳನ್ನೆಲ್ಲ ಮುಂದೆ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀನಿ, ಸಪೋರ್ಟ್ ಮಾಡ್ತೀರಿ. ನೋಡ್ರಿ ಇಲ್ಲಿ ಎಲ್ಲ ಹಿಂದಕ್ಕೆ ಹೋದರೆಲ್ಲ ಮುಂದೆ, ಮತ್ತೆ ಮುಂದೆ ಹೋದರೆಲ್ಲ ಹಿಂದೆ, ಆ ಥರ. ಅದು ನನಗೆ ಇದನ್ನು ಏನು ಮಾಡ್ತಿದ್ದಾರೆ ನನಗೆ ಕಾಣಿಸ್ತಾನೇ ಇಲ್ಲ, ಕುಳ್ಳು ಇರೋದಕ್ಕೂ ಅದಕ್ಕೂ ಏನೋ ಮಾಡ್ತಿದ್ದಾರಲ್ಲ ಅಂತೇಳ್ಬಿಟ್ಟು ನಾನೇ ಮಾಡಿದೆ ಮುಂದೆ ಹೋಗೋಣ ಅಂತೇಳಿ ಹೋಗ್ತಿದ್ದೆ ನೋಡೋಕ್ಕೆ. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಶಂಕು ಜಾಗಟೆ ಎಲ್ಲ ಅವ್ರವ್ರ ಮನೆಗಳಲ್ಲಿ ಇರ್ತಾರಲ್ಲ, ಅವರು ದಾಸಪ್ಪರು ಅಂತ ಇರ್ತಾರೆ, ಅವ್ರು ತಗೊಂಬಂದು ಅವರವನ್ನೆಲ್ಲ ಇಟ್ಟು ಅಲ್ಲಿ ಪೂಜೆ ಮಾಡಿ, ಅಲ್ಲಿಂದ ಮತ್ತೆ ಅವರು ಎಡೆ ತಗೊಂಬಂದಿರ್ತಾರಲ್ಲ, ಎಡೆನೆಲ್ಲವ ಅಲ್ಲಿ ಇಡಬೇಕಂದೆ. ನೋಡ್ರಿ ಅಲ್ಲಿ ಈಗ ಬಳೆದೆಲ್ಲ ಎಲ್ಲ ಇಡ್ತಿದ್ದಾರೆ ಎಡೆ ಇಡೋಕ್ಕೋಸ್ಕರ. ದೇವರಿಗೆ ಎಡೆ ಇಡಬೇಕು. ನಾನು ದೇವ್ರಿಗೆ ಎಡೆ ಇಟ್ಟು ಇಷ್ಟು ಎಲ್ಲರ ಮನೆದು ಅವರೊಂದು ಸುಮಾರೊಂದು 9-10 ತೊಟ್ಟಿ ಹಾಕಿದ್ರು, ಅಷ್ಟು ಜನ ಇದ್ದಿದ್ದು. ಅಂದರೆ ಊರವ್ರು ಬೇರೆ, ಊರವ್ರದ್ದು ಇದು ತೊಟ್ಟಿ ಹಾಕಿರೋರ್ದು. ಈ ತೊಟ್ಟಿ ಹಾಕಿರೋರೆಲ್ಲ ಈ ಥರ ದೇವ್ರನ್ನೆಲ್ಲ ಕುಣಿಸಿ ಆದಮೇಲೆ ಇಲ್ಲಿಗೆ ಎಡೆ ಇಡಬೇಕು. ಈಗ ಎಲ್ಲ ದೇವ್ರುಗಳೆಲ್ಲ ಬಂದು ಸುತ್ತ ಎಲ್ಲ ಇದು ಮಾಡೋದ್ವಲ್ಲ, ಅದಕ್ಕೆ ನೋಡಿರಿ ಈ ದೇವ್ರು ಬಂದಾಗಲೇ ಅವಾಗಲೇ ಎದ್ರುಕೊಂಡು ಹೋಗ್ಬಿಟ್ಟಿದ್ದು. ಸಿಕ್ಕಾಪಟ್ಟೆ ರಾಂಗು, ಜಾಸ್ತಿ ಕೋಪ, ಎಷ್ಟು ಇದು ಮಾಡುತ್ತೆ ಗೊತ್ತಾ ದೇವರಿದು. ಹಂಗೆ ಚೆನ್ನಾಗಿ ಕುಣಿತಿತ್ತು, ನಾವಂತೂ ಕಣ್ಣು ತುಂಬ್ಕೊಂಬಿಟ್ವಿ, ಅಷ್ಟು ಚೆನ್ನಾಗಿ ನೋಡಿದ್ದೀವಿ. ಆಮೇಲೆ ಅವ್ರು ಅಲ್ಲೇ ಮಾಡಿದ್ರಲ್ಲ, ಅವ್ರಿಗೆಲ್ಲವ ಆಶೀರ್ವಾದ ಮಾಡೋಕ್ಕೆ ಅಂತೇಳಿ ಬರ್ತಾಯಿತ್ತು. ಅವ್ರು ಎಡೆ ಮಾಡಿದವರೆಲ್ಲ ಅಲ್ಲಲ್ಲೇ ಇದ್ದರು.
ಎಲ್ಲರಿಗೂ ಆಶೀರ್ವಾದ ಮಾಡೋಕ್ಕೆ ಅಂತೇಳಿ ನಿಂತ್ಕೊಂಡು ನಾವು ನಮ್ಮ ಪಾಪ ಮಲ್ಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ನೋಡ್ರಿ ಇಲ್ಲಿ ಇದನ್ನು ಎಡೆ ಥರ ಇಡ್ತಾಯಿದ್ರು. ಈಗ ಎಡೆ ಇಟ್ಮೇಲೆ ಅದನ್ನು ಯಾವುದನ್ನು ನೋಡೋಂಗಿಲ್ಲ ಎಲ್ಲರೂ. ಇದೇ ರೀತಿ ಮುಚ್ಚೋದೆಲ್ಲ ಎಲೆಗಳನ್ನೆಲ್ಲ ಮುಚ್ಚಿಬಿಟ್ಟು ಎಡೆ ಇಟ್ಟೋದು. ಇವರು ಎಲ್ಲ ದಾಸಪ್ಪದಿರು ಸೇರಿ ಎಡೆ ಇಟ್ಟು ಪೂಜೆ ಮಾಡೋದು. ಅದನ್ನು ನಾವು ಯಾರು ಮನೆಯವರು ಮಾಡೋಂಗಿಲ್ಲ, ಅದನ್ನು ದಾಸಪ್ಪದಿರೇ ಮಾಡಬೇಕು. ಓಕೆ, ಈ ದೇವರಂತೂ ಸಿಕ್ಕಾಪಟ್ಟೆ ರಾಂಗಾಗಿ ಕುಣಿದ್ಬಿಡ್ತಿತ್ತ. ಇವಾಗ ನಾವು ನಿಂತಿದ್ದಕ್ಕಷ್ಟೇ ಬಂದ್ಬಿಡ್ತಾ, ಸಿಕ್ಕಾಪಟ್ಟೆ ಭಯನೇ ಆಗ್ಬಿಡ್ತು. ಇದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಮನೆ ಹಾಕಕ್ಕೆ ಹೋಗ್ಬೇಕು. ಅದಕ್ಕೆ ಇದೆ ಲಾಸ್ಟ್ ಅಂತ ಹೇಳ್ಬಿಟ್ಟು ಕುಣಿಸ್ತಾ ಇದ್ರು ಬೇಗ ಬೇಗ. ಇದು ಒಂದು ರಾಮ ಒಂದು ಲಕ್ಷ್ಮಣದ್ದು ಬಿಲ್ಲು ಬಾಣ, ಅದಕ್ಕೆ ನೋಡ್ತಿದ್ವಿ. ಇವಾಗೆಲ್ಲ ಇದು ಪೂಜೆ ಎಲ್ಲ ಇಷ್ಟೇ ಮುಗೀತು. ಜಾಸ್ತಿ ಏನು ಇದು ಮಾಡೋಂಗಿಲ್ಲ. ಅದಕ್ಕೆಲ್ಲ ಎಲೆ ಎಲ್ಲ ಮುಚ್ಚಿಬಿಟ್ಟು ಅದೇ ರೀತಿಯಾಗಿ ಅಲ್ಲೇ ಬಿಟ್ಬಿಟ್ಟು ಇವಾಗ ಅಲ್ಲಿ ಆ ಕಡೆ ಮನೆ ಹೋಗ್ತಾರೆ. ಮನೆ ಕಡೆಗೆ ಹೋಗ್ಬೇಕು. ಈ ಕಡೆ ಈ ಮರ ಕಾಣಿಸ್ತಿದೆಯಲ್ಲ, ಆ ಮರ ನೆನ್ಪಿಟ್ಕೊಳ್ರಿ, ಲಾಸ್ಟಿಗೆ ಹೇಳ್ತೀನಿ ಅದೇನು ಅಂತ. ಒಂದು ಈ ಕಡೆ ಮರ ಇದೆಯಲ್ಲ, ಆ ಮರ ಅದೇರು ಕುಣಿತಿದೆಯಲ್ಲ, ಸ್ಟ್ರೈಟಿಗೆ ಇದೆಯಲ್ಲ ಮರ, ಆ ಮರ. ಇವಾಗೆಲ್ಲ ಆ ಕಡೆ ಮನೆ ಹೋಗ್ತಾರಲ್ಲ, ಮನೆ ಈ ಕಡೆ ಹಾಕಲ್ಲ, ಆ ಕಡೆ ಹಾಕ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ರು. ನಾನು ಅದಕ್ಕೆ ಯಾವಾಗಲೇ ನೀಟಾಗೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ವಲ್ಲ, ಅದಕ್ಕೆ ನೋಡ್ಬಿಡೋಣ ನೀಟಾಗಿ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ. ನಾವು ಫಸ್ಟ್ ಟೈಮ್ ಅಲ್ವ ನೋಡಿರೋದು, ಅದಕ್ಕೆ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅದಕ್ಕೆ ನೋಡ್ಕೊಳ್ಳೋಣ ಅಂತ ನೋಡ್ತಿದ್ವಿ. ಈ ಕಡೆದೇನು ಅಂತ ಗೊತ್ತಿಲ್ಲ, ಗುಂಡಿ ಮಾಡಿದರು. ಆಮೇಲೆ ಈ ಕಡೆ ಕುಂಭಗಳು ಇಟ್ಟಿದ್ರು. ಅದಾದಮೇಲೆ ದಾಸಪ್ಪರ ವಸ್ತುಗಳು ಇಟ್ಟಿದ್ರು. ಅದಾದಮೇಲೆ ಹೂವು ಹಣ್ಣು ಇಟ್ಟಿದ್ರು. ಅದಾದಮೇಲೆ ಈ ಕಡೆ ಎಡೆ ಇಟ್ಟಿದ್ದು. ಎಡೆನೆಲ್ಲ ಈ ಥರ ಫುಲ್ಲು ಇದು ಮಾಡಿ ಮುಚ್ಚಿಬಿಟ್ಟಿದ್ರು. ಅದನ್ನೆಲ್ಲ ಮುಚ್ಚಿದ್ರು ನೋಡಿರಿ. ಇವರೇ ಈಗ ಮಾಡಿರೋದು. ಯಾರ್ಯಾರಲ್ಲಿ ಇದನ್ನು ಮಾಡಿ ಏನಂದರೆ ಸೋಗೆದು ಗುಡ್ಲು ಥರ ಹಾಕ್ಬಿಟ್ಟು ಮಾಡಿದ್ದಾರೆ, ಆ ಮನೆಯವರೆಲ್ಲ ಸೇರಿಬಿಟ್ಟು ಇಲ್ಲಿಗೆ ಎಡೆ ಇಟ್ಟಿರೋದು. ಇವರೇ ಎಷ್ಟು ಚೆನ್ನಾಗಿರೋದು, ಅಷ್ಟು ಜನದಿಂದ ಸೇರಿಸಿ ಅಲ್ಲೇ ಎಡೆ ಇಟ್ಟಿದ್ದು. ಅದಾದಮೇಲೆ ನೋಡ್ಕೊಂಡೆಲ್ಲ ಆದಮೇಲೆ ಈ ಕಡೆ ನೋಡ್ತಿದ್ವಿ, ಅಲ್ಲೇ ಮನೆ ಮಾಡಿಸ್ತಿದ್ರು. ಮನೆಯವ್ ನೋಡೋಣ ಅಂತ ಬಂದ್ವಿ. ಮನೆಯವ್ ನೋಡ್ರಿ ಈ ಥರ ಮಾಡ್ತಿದ್ರು. ಅಂದರೆ ಆಗಲೇ ರಾಮ ಲಕ್ಷ್ಮಣದ್ದು ಬಾಣ ಅಂತ ಹೇಳಿದ್ನಲ್ಲ, ಅದು ಎಲ್ಲ ಒಂದೊಂದೇ ದೇವ್ರು ಕುಣಿತೇವೆ. ಆಮೇಲೆ ದಾಸಪ್ಪರು ಒಬ್ಬೊಬ್ಬರು ದಾಸಪ್ಪರು ಸೇರಿಸಿ ಅದ್ರ ಜೊತೆ ಮನೆ ಹಾಕೋದು. ಆ ಥರ ಮನೆ ಹಾಕಿಸ್ತಾ ಇದ್ರು ನೋಡಿರಿ. ಅದು ಎಷ್ಟು ನೋಡಿರೂ ಕಾಣಿಸ್ತಿಲ್ಲ. ಅದ್ರಲ್ಲಿ ಬೇರೆ ನಮ್ಮ ಪಾಪು ಮಲ್ಕೊಂಡಿದ್ದಾಳ, ನಮ್ಮ ಪಾಪುನ ಇಟ್ಕೊಂಡು ನೋಡೋಕ್ಕೂ ಆಗ್ತಿಲ್ಲ, ಏನೂ ಇಲ್ಲ. ಆ ರೀತಿಗೆ ಆಗೋಗಿತ್ತು. ಆ ಬಿಸಿಲಿಗೂ ಅದಕ್ಕೂ ನಮ್ಮ ಪಾಪ ಇದು ಮಾಡ್ತಿದ್ಲು, ಜಾಸ್ತಿ ಅಳ್ತಿದ್ಲು. ನಮ್ಮ ಪಾಪು ಬೇರೆ ಹೇಳ್ತಿದ್ಲ, ಅದರಿಂದ ಸ್ವಲ್ಪ ನೋಡೋಣ ತಗೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ವಾ, ಅದಕ್ಕೆ ನೋಡ್ತಾನೆ ನಿಂತ್ಕೊಂಡ್ವಿ. ಅವಳು ಬೇರೆ ಅಲ್ಲೇ ಮಲ್ಕೊಂಬಿಟ್ಟಿದ್ಲು. ಮತ್ತು ನೋಡ್ರಿ, ಇದು ಬಿಲ್ಲು ಬಾಣದ್ದು ಕುಣಿತಿದೆಯಲ್ಲ ದೇವರು, ಇದು ನೋಡ್ತಾನೆ ಇದ್ವಿ. ಇನ್ನೂ ಎಷ್ಟು ಚೆನ್ನಾಗಿತ್ತು ಗೊತ್ತೋ. ಲಾಸ್ಟು ಇದೇ ಇದ್ದಿದ್ದು. ಇದಾದಮೇಲೆ ಇನ್ನೊಂದು ಇದೆ ಲಾಸ್ಟ್. ಆ ಮರ ನೋಡ್ಕೊಳ್ರಿ ಅಂತ ಹೇಳಿದ್ನಲ್ಲ, ಆ ಮರ ನೆನ್ಪಿಡ್ಲಿ, ಅದೊಂದೇ ಲಾಸ್ಟ್ ಇದ್ದಿದ್ದು. ಇದು ದೇವ್ರುಗಳು ಕುಣಿತಾ ಇದ್ದು ನೋಡ್ರಿ. ಚೆನ್ನಾಗಿತ್ತು, ಒಳ್ಳೆ ದೇವ್ರು ನೋಡೋಕ್ಕೆ ಖುಷಿ ಆಗ್ತಿತ್ತು ದೇವ್ರು ನೋಡೋಕ್ಕೆ. ನೋಡ್ರಿದ್ದೆ ಸಿಕ್ಕಾಪಟ್ಟೆ ರಾಂಗ್ ಆಗ್ಬಿಡ್ತು ಈ ದೇವರಂತೂ. ಆಮೇಲೆ ಮನೆಯವೆಲ್ಲ ಇದೆ, ಲಾಸ್ಟ್ ಟೈಮ್ ಮನೆಯವಿರೋದ್ರಿಂದ ಇದನ್ನೆಲ್ಲ ನೋಡ್ಕೊಂಡ್ವಿ. ಅದಾದಮೇಲೆ ನಾನು ಆಗಲೇ ಹೇಳಿಲ್ವ, ಅಲ್ಲೊಂದು ಮರ ಇದೆಯಲ್ಲ ಅಂತ ತೋರಿಸಿನಲ್ಲ, ಆ ಮರಕ್ಕೆ ಈ ರಾಮ ಮತ್ತು ಲಕ್ಷ್ಮಣಂದು ಬಾಣ ಇದೆಯಲ್ಲ, ಅದನ್ನು ಬಂದ್ಬಿಟ್ಟು ಈ ಮರಕ್ಕೆ 3 ಸಲ ಚುಚ್ಚುತ್ತಂತೆ. ಅದು ಚುಚ್ಚಿದಾಗಲೂ ಒಂದೊಂದು ಸಲ ಚುಚ್ಚಿದಾಗಲೂ ರಕ್ತ ಬರುತ್ತಂತೆ. ಅದನ್ನೇನು ನೋಡಲಿಲ್ಲ, ಒಟ್ಟು ಹತ್ರದಲ್ಲಿದ್ದರೂ ಅದನ್ನ ನೋಡೋಕ್ಕಾಗಲಿಲ್ಲ. ನೋಡ್ರಿ, ಹಿಂಗೆ ಹೋಗಿ ಹಿಂಗೆ ಚುಚ್ಚುತ್ತಿತ್ತು. ಅದು ಚುಚ್ಚಿದ ತಕ್ಷಣವೇ ಅಲ್ಲಿ ಕಿತ್ಬಿಟ್ಟು ಹೂವು ಇಟ್ಟರು ಅವರು. ಅಲ್ಲಿದ್ದಲ್ಲ ಪೂಜಾರಿಗಳು, ಊರವರು ಎಲ್ಲ ಸೇರಿಸಿ ಆ ಥರ ಹೂವು ಇಟ್ಟರು. ಅದೇ ಥರ
3 ಸಲ ಮಾಡುತ್ತೆ. ಅದು ಅಲ್ಲೋ ಸಂಪ್ರದಾಯ ಅಂತೆ. ಅದು ಆ ಥರ 3 ಸಲ ಚುಚ್ಚಿದಾಗ ಅದು ರಕ್ತ ಬಂದಾಗ ಆ ಜಾತ್ರೆ ಎಂಡಿಂಗ್ ಅಂತೆ. ಅದಕ್ಕೆ ನಾನು ನೋಡಿರ್ಲಿಲ್ವಲ್ಲ, ಫಸ್ಟ್ ಟೈಮ್ ಅಲ್ವ ಜಾತ್ರೆ, ನೋಡೋಣ ಅಂಥೇಳಿ ನೋಡ್ತಾ ನಿಂತ್ಕೊಂಡ್ವಿ ನೋಡಿರಿ. ಅದು ಎಷ್ಟು ಚೂಪಾಗಿತ್ತು ಗೊತ್ತಾ, ಚುಚ್ಚಿದ ತಕ್ಷಣ ಕಿತ್ತು ಹೂವು ಇಟ್ಟಿರ್ತಾರಲ್ಲ, ಹೂವೇ ಒಳಗಡೆ ಹೋಗ್ತೈತಿ, ಅಷ್ಟು ಚೂಪಾಗಿತ್ತು. ಅದಂತೂ ಸಿಕ್ಕಾಪಟ್ಟೆ. ನೋಡಬೇಕು ಯಾವ ಥರ ಈ ದೇವಸ್ಥಾನಕ್ಕೆ ಹೋದರೆ ಅದನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ, ನೋಡ್ರಂತೆ. ದೇವ್ರ ದಯಿಂದ ಆ ದೇವಸ್ಥಾನಕ್ಕೆ ಹೋಗಂಗಾಗಲಿ ಯಾವತ್ತಾದರೂ. ಅದು ಬೆಟ್ಟ ಕಾಣಿಸ್ತಿದೆಯಲ್ಲ, ಇದು ಅಲ್ಲೇ ಅಂತ ದೇವಸ್ಥಾನ ಇರೋದು, ನಾನು ನೋಡಿಲ್ಲ ಯಾವತ್ತು. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಪೂಜೆ ಮಾಡಿಸ್ಕೊಂಬರ್ತಾರೆ. ಬೆಟ್ಟದ ಹರಿಹರ ಸ್ವಾಮಿ ಅಂತ ಈ ದೇವಸ್ಥಾನದ ಹೆಸರು. ನೋಡಬೇಕು ಯಾವಾಗಲಾದರೂ ನಮಗೂ ಒಂದು ಅದೃಷ್ಟ ಇದ್ದರೆ ದೇವಸ್ಥಾನಕ್ಕೆ ಹೋಗ್ಬೋದೇನ, ನೋಡೋಣ. ಯಾವತ್ತಾದ್ರೂ ಹೋಗ್ಬೇಕು ನಾವು. ಇದು ಲಾಸ್ಟಸಲ್ಲಿ ಇದೆಲ್ಲ ಆಗೋಯ್ತಲ್ಲ, ಅದಕ್ಕೆ ಅಲ್ಲಿ ಹೇಳ್ತಿದ್ದತೆ ಏನೇನು ಎಂದು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಇದು ಮುಗಿಯೋಕ್ಕೆ ಲಾಸ್ಟ್ ಎಂಡಿಂಗ್ ಏನು ಮುಗಿಯೋತ್ತತ್ರ ಬಂದಿತ್ತು. ಆಮೇಲೆ ಈ ದೇವ್ರು ಕುಣಿತಾ ಆಯಿತು. ಇದೇ ಅವಾಗಲೇ ರಾಂಗ್ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ ದೇವರು. ಅಲ್ಲಿಗೆ ಕಾಯಿ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಕಾಯಿ ಕೇಳ್ತಿತ್ತು. ಅದಾದಮೇಲೆ ಈಗ ನಾನು ಹೇಳಿಲ್ವಾ ಈ ಥರ ಸೌಗೆದು ಹಾಕೊಂಡು ಎಲ್ಲರೂ ಪೂಜೆ ಮಾಡೋಕ್ಕೆ ಅಂತೇಳಿ ಅಡುಗೆ ಮಾಡಿದ್ದಾರೆ ಅಂತ. ಅದೇ ಅಡುಗೆ ಮಾಡೋದಕ್ಕೆ ಯಾರು ಈ ಥರ ನೋಡಿರಲ್ವಲ್ಲ, ದೇವರು ಬಂದ್ಬಿಟ್ಟು ಇಲ್ಲೇ ಎಡೆ ತಗೊಳ್ಳೋದು. ಆ ಎಡೆ ಮುಚ್ಚಿದ್ರಲ್ಲ, ಅಲ್ಲೇನೂ ತಗೊಳ್ಳಿಲ್ಲ ನೋಡಿರಿ. ಈ ಥರ ಪರ್ದೆನೂ ಕಟ್ಟಿರ್ತಾರೆ, ಯಾರು ನೋಡ್ದಂಗೆ ಅಡುಗೆ ಮಾಡೋದು. ಅದನ್ನು ದೇವ್ರು ಬಂದ್ಬಿಟ್ಟು ಈ ಥರ ನೋಡಿ 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 ಎಡೆದ ಸ್ವೀಕಾರ ಮಾಡಿದ್ದು. ಹತ್ರದಿಂದ ನೋಡೋಕ್ಕೆ ಆಗಲಿಲ್ಲ, ಅಲ್ಲಿ ಒಳಗೆ ಹೋಗುತ್ತಾ ಏನು ಮಾಡುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಆಗಲಿಲ್ಲ. ಸ್ವಲ್ಪನೇ ದೂರದಿಂದನೇ ನೋಡ್ಕೊಂಬಿಟ್ವಿ. ಆದರೂ ಭಯ ಆಗಿತ್ತ, ಪಾಪು ಬೇರೆ ಇತ್ತ, ಅದಕ್ಕೆ ದೂರ ನಿಂತ್ಕೊಂಡ್ವಿ. ತೊಟ್ಟಿ ಹಾಕಿದ್ರು, ಒಂದು ಎಷ್ಟು ತೊಟ್ಟಿ, ಒಂದು 10 ತೊಟ್ಟಿ ಇದ್ದು ಅನಿಸುತ್ತೆ. ಅಲ್ಲೇ ಸುತ್ತಮುತ್ತನೇ ದೂರ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಅಷ್ಟು ನೋಡಿಲ್ಲ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಇದು ನೆಕ್ಸ್ಟ್ ಡೇ ದಿನ ನನ್ನ ಫ್ರೆಂಡು ಮದುವೆಗೆ ಹೋಗಿದ್ನಲ್ಲ, ಅದ್ರದ್ದು ರಿಸೆಪ್ಷನಿಗೆ ಹೋಗಿದ್ವಿ. ಇದು ಬೀಗ್ರೂಟ ಅಂತೀವಲ್ಲ ಅದು. ಇದು ನಾನು ವೀಡಿಯೋ ಮಾಡ್ತಿದ್ದರೆ, ಏಯ್ ಸುಮ್ಮನಿರಮ್ಮ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಕಿತ್ಕೊಬಿಟ್ಟು ಅವಳೇ ವೀಡಿಯೋ ಮಾಡ್ತಿದ್ದಾಳೆ. ಅದಕ್ಕೆ ಇರಲಿ ಅಂತ ಹಂಗೆ ಸುಮ್ಮನೆ ಹಾಕಿದೆ. ನೋಡಿರಿ ಹೆಂಗೆ ವೀಡಿಯೋ ಮಾಡಿದೆ ನೋಡಿರಿ. ಈಗ ಅವಳೇ ಹಿಡ್ಕೊಂಬಿಟ್ಟು ಇದು ಮಾಡ್ತಿದ್ದಾಳೆ. ಇದು ಟೈಮ್ ನೋಡೋಣ ನೋಡ್ತೀನಿ, ಅಯ್ಯೋ ಇದನ್ನು ಮಾಡಮ್ಮ ವೀಡಿಯೋ ನೋಡಮ್ಮ ಅಂತ ಹೇಳ್ಬಿಟ್ಟು ನೋಡ್ತಿದ್ದಾಳೆ. ಇದು ನಮ್ಮ ಹುಡುಗ ನೋಡಿರಿ, ಮದುವೆಗಿಂತ ಇವತ್ತು ಸಕ್ಕತ್ತಾಗಿ ಕಾಣಿಸ್ತಿದ್ದಾನೆ. ಅಷ್ಟು ಸೂಪರಾಗಿ ಕಾಣಿಸ್ತಿರಲಿಲ್ಲ ಇವತ್ತು ನೋಡಿರಿ. ಇವತ್ತೇನು ಸಕ್ಕತ್ತಾಗಿ ಕಾಣಿಸ್ತಿದ್ದಾರೆ ಹುಡುಗ ಹುಡುಗಿರು ನೋಡಿರಿ. ಇದು ರಿಸೆಪ್ಷನಿಗೆ ಕೂರಿಸಿದ್ರು. ರಿಸೆಪ್ಷನಿಗೆ ಕೂರಿಸಿದಾಗ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದು. ಸಕ್ಕತ್ತಾಗಿ ಮಾಡಿಸಿದ್ರು ರಿಸೆಪ್ಷನಲ್ಲಿ ಮಾತ್ರ. ಇದನ್ನು ಮರ್ತುಬಿಟ್ಟು ಯಾವ ಕಡೆ ವೀಡಿಯೋ ಮಾಡಿದ್ದೀನಿ ಅಂತಲೇ ಗೊತ್ತಾಗಿಲ್ಲ. ನೀಟಾಗಿ ವೀಡಿಯೋನೇ ಬಂದಿಲ್ಲ ನಂದಿದು. ಇದು ಫಾಗೆಲ್ಲ ಹಾಕಿದ್ರೆ ಸಕ್ಕತ್ತಾಯ್ತು ನೋಡಿರಿ. ಇದನ್ನು ಕರೆಕ್ಟಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿರಿ. ಎಲ್ಲ ನನ್ನ ಫ್ರೆಂಡಿಗೆ ವಿಶ್ ಮಾಡಿ ಪ್ಲೀಸ್. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ವಿಶ್ ಮಾಡಿ ಎಲ್ಲರೂ. ನನಗೆ ಮುಂದೆ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ನೋಡಿರಿ. ಹಿಂಗೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆಲ್ಲ ಇವಳ್ದೊಂದು ಗಲಾಟೆ. ಏನು ನೋಡಿದ್ರು ಸುಮ್ಮನೆ ಇರಲ್ಲ, ವಾಯ್ಸ್ ಓವರ್ ಎಲ್ಲ ಕೊಡೋದು. ಅಷ್ಟೇ ಹಾಕಿದ್ದು, ಮತ್ತೇನು ಜಾಸ್ತಿ ಹಾಕಲಿಲ್ಲ ವೀಡಿಯೋಸ್ ಬೀಗ್ರೂಟದ್ದು. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋಗಿದ್ವಿ. ಮನೆಗೆ ಹೋದ್ಮೇಲೆ ಇರೋ ಬಲೂನ್ ತಗೊಂಬಿಟ್ಟು ಅಮ್ಮ ಜುಟ್ಟಿಗೆ ಕಟ್ಟು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಹತ್ರ ಆಟ ಆಡ್ತಾಳೆ. ಈ ಥರ ಜುಟ್ಟಿಗೆ ಕಟ್ಕೊಬಿಟ್ಟು ಆಟ ಆಡೋದು ಅವಳದು. ಆ ಥರ ಮಾಡ್ತಿದ್ಲು. ತಲೆ ಹರಟೆ, ತುಂಬ ತಲೆ ಹರಟೆ ಅವಳಂತೂ. ಒಂದು ನಿಮಿಷ ಸುಮ್ಮನಿರಲ್ವ, ಏನೂ ಇಲ್ವಾ ನೋಡಿರಿ. ಬೇಡ ಬಿಡು ಅಂತ ಹೇಳಿರೋ, ಇಟ್ಕೊಳ್ಳಮ್ಮ ನೀನು ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾಳೆ. ವಿಡಿಯೋ ಎಲ್ಲ ಲೇಟಾಗಿ ಹಾಕಿದ್ದೀನಿ, ಪ್ಲೀಸ್ ಯಾರೂ ಬೇಜಾರು ಮಾಡ್ಕೊಬಿಟ್ಟು. ಈಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್, ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಪ್ಲೀಸ್. ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಬೇಕಾಗಿದೆ. ಎಲ್ಲ ಮೋಜ್ ಆ್ಯಪಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಆ ರೀತಿ ಇಲ್ಲೂ ಎಲ್ಲರೂ ಸಪೋರ್ಟ್ ಮಾಡಿ. ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಇದೇ ಇವತ್ತಿನ ವೀಡಿಯೋ. ಬೇಜಾರತ್ತು ಮಾಡ್ಕೊಬೇಡಿ, ಲೇಟಾಗಿ ಹಾಕ್ತೀನಿ. ಇನ್ಮೇಲೆ ಕರೆಕ್ಟಾಗಿ ವೀಡಿಯೋಸ್ ಹಾಕ್ತೀನಿ. ನನ್ನ ಫೋನ್ ಸ್ವಲ್ಪ ರಿಪೇರಿ ಇರೋದ್ರಿಂದ ಲೇಟಾಗಿ ವೀಡಿಯೋ ಹಾಕ್ತಿದ್ದೀನಿ. ಓಕೆ ಬಾಯ್. ಎಲ್ಲರೂ ಇಷ್ಟು ಫುಲ್ ವೀಡಿಯೋ ನೋಡಿದೆ ಎಲ್ರಿಗೂ ಥ್ಯಾಂಕ್ಸ್.